ನೋಡಿ ವೀಕ್ಷಕರೇ, ನಮ್ಮೂರಲ್ಲೇ ಐಮಾಸ್ ಲೈಟ್ ಹಾಕಿದ್ದಾರೆ. ಬಟ್ ಇದರಿಂದ ಜನರಿಗೆ ಎಷ್ಟು ಉಪಯೋಗ ಇದೆಯಲ್ಲೋ ಗೊತ್ತಿಲ್ಲ. ಬಟ್ ಪರಿಸರದಲ್ಲಿ ಮನುಷ್ಯರಂತೆ ವಾಸಿಸುವ ಪ್ರಾಣಿಗಳು, ಪಕ್ಷಿಗಳು ಈ ರಾತ್ರಿ ಆಗಲು ಅನ್ನೋದು ಏನಿದೆ, ಜನ ಏನೋ ಮನೆಯಲ್ಲಿ ಲೈಟ್ ಆಫ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಬಟ್ ಈ ಪಕ್ಷಿಗಳು, ಗುಬ್ಬಚ್ಚಿಗಳು, ಈ ಪ್ರಾಣಿ ಪಕ್ಷಿಗಳು, ಸೊ ಅವುಗಳಿಗೂ ರಾತ್ರಿ ಅನ್ನೋದು ಇದೆಯಲ್ಲ ನೋಡಿ. ಪಾಪ ಅವು ಎಲ್ಲನೂ ಮರದಲ್ಲಿ ವಾಸ ಮಾಡಿದ್ವು. ಈ ಐಮಾಸ್ ಲೈಟ್ ಹಾಕಿದ್ರಿಂದ ಬೆಳಕು ಹೆಚ್ಚಾಗಿ ಅವಾಗೆ ನೆಮ್ಮದಿ ಇಲ್ಲ, ಜೀವನ ಆ ಥರ ಆಗಿದೆ ನೋಡಿ. ಪಾಪ ಎಲ್ಲ ಎದ್ದು ಮೇಲೆ ಕೆಳಗಡೆ ಎಲ್ಲ ಓಡಾಡ್ತಾ ಇದ್ದಾವೆ ಪಾಪ. ವೈಜ್ಞಾನಿಕವಾಗಿ ಎಷ್ಟು ಆಧುನೀಕರಣ ಮುಂದುವರೆದಿದೆಯೋ ಅದರ ಪ್ರತಿಕೂಲ ಪರಿಣಾಮಗಳು ಪರಿಸರದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತದೆ ಇದು ಕಾರಣ ನೋಡಿ. ಹಕ್ಲಿಗಳೆಲ್ಲನೂ ಮೇ ಬಿ ಇದು ಗಿಣಿಗಳು, ಗೋರಂಕಲೆ, ಯಾವುದು ಈ ಸಸ್ಯಗಳಲ್ಲಿ ವಾಸ ಮಾಡ್ತಾವೋ ಪ್ರಾಣಿ ಪಕ್ಷಿಗಳು, ಸೊ ಅವಾಗೆಲ್ಲ ಪಾಪ ಈಗ ರಾತ್ರಿ ಅನ್ನೋದು ಹೋಗಿ ಹಗಲಾಗಿದೆ. ಐಮಾಸ್ ಲೈಟ್ಸ್ ಏನು ಆಗ್ತಾರೆ ವಿಲೇಜ್ಗಳಲ್ಲಿ, ಬೆಟ್ಟಗುಡ್ಡ, ಈ ಕಾಡು ಪ್ರದೇಶದಲ್ಲಿ ಈ ಬೆಳಕನ್ನು ಬಳಸೋದ್ರಿಂದ ಕಾಡು ಪ್ರಾಣಿಗಳು ಅದನ್ನು ಆಕರ್ಷಿತವಾಗಿ ಊರುಗಳಿಗೆ ಬರೋ ಚಾನ್ಸಸ್ ಜಾಸ್ತಿ ಇರ್ತವೆ. ಆದರೆ ನಮ್ಮೂರಲ್ಲಿ ಯಾವುದು ಬೆಟ್ಟಗುಡ್ಡ ಅಥವಾ ಯಾವುದೇ ಕಾಡು ಪ್ರದೇಶ ಇಲ್ಲ, ನಮಗೆ ಆ ರೀತಿ ತೊಂದರೆ ಇಲ್ಲ. ಆದರೆ ಈ ಐಮಾಸ್ ದೀಪದ ಒಂದು ಬೆಳಕು ತುಂಬ ತೀಕ್ಷ್ಣವಾಗಿರೋದ್ರಿಂದ ಮತ್ತು ಹೈಟು ತುಂಬ ಇರುತ್ತೆ, ಆಲ್ಮೋಸ್ಟ್ 150 ಫೀಟ್ ಮೇಲೆ ಇರುತ್ತೆ. ಸೊ ಇದು ಕಾಡು ಪ್ರಾಣಿಗಳಿಗೆ ಮತ್ತು ಕೆಲವೊಂದು ಜಂತುಗಳಿಗೆ ವಿಲೇಜ್ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ತುಂಬ ಸಹಕಾರಿಯಾಗುತ್ತೆ. ಇದೊಂದು ದೃಷ್ಟಿಯಿಂದ ಆಗ್ತಾಯಿದ್ದಾರೆ ವಿಲೇಜ್ಗಳಲ್ಲಿ ಬೆಳಕಿರಲಿ ಅಂದ್ಬಿಟ್ಟು. ಬಟ್ ಅದ್ರ ಪ್ರತಿಕೂಲ ಪರಿಣಾಮ ಸಹ ಅಷ್ಟೇ ಇದೆ ಅಲ್ವಾ ನೋಡಿ. ಪಾಪ ಪ್ರಾಣಿ ಪಕ್ಷಿಗಳು ಪಾಪ ನೈಟ್ ಆದರೆ, ಸಂಜೆ ಆದರೆ ಬಂದಿದ್ರೆ ಈ ಅರಳಿ ಮರದಲ್ಲಿ ವಾಸ ಇರ್ತವೆ. ಆದರೆ ಇವತ್ತು ಈ ಐಮಾಸ್ ಲೈಟ್ ಹಾಕಿರೋದ್ರಿಂದ ಸೊ ಅವುಗಳು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ಅವಳದೇ ಆದ ಒಂದು ಸ್ವಚ್ಛಂದವಾದ ಒಂದು ವಾತಾವರಣ ಏನಿರುತ್ತೆ ನೈಟ್ ಅನ್ನೋದು, ರಾತ್ರಿ ಅನ್ನೋದು, ಸೊ ಅವ್ರಿಗೆ ನೆಮ್ಮದಿ ಇಲ್ದಿರ ಮಾಡಿದ್ದಾರೆ ಈ ಲೈಟ್ ಹಾಕಿ. ಸೊ ಇದ್ರ ಕುರಿತು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಜನಕ್ಕೂ ಉಪಯೋಗ ಮಾಡ್ತಾರೆ, ಬಟ್ ಅಟ್ ಎ ಸೇಮ್ ಟೈಮ್ ಪ್ರಾಣಿ ಪಕ್ಷಿಗಳಿಗೂ ನಾವು ನೋಡಬೇಕಲ್ವಾ, ಅವ್ರದ್ದು ಅವರೇ ಆದ ಜೀವನ ಇದೆಯಲ್ವಾ. ಹೇಳೋಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು.